Excel Techno School, ಗುರುವಾಯನಕೆರೆ, ವೇಣೂರು. Admission open now. ರಾಜಣ್ಣ ಅವರು ಹೇಳಿದಂತ ನವೆಂಬರ್ ಕ್ರಾಂತಿ ಆಗುತ್ತೆ. ಯಾರ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಹಳ ಬದಲಾವಣೆ. ಏನ್ ಬದಲಾವಣೆ ಸರ್? ಯಾರ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್, ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಯಾರ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಈಗ ಇನ್ನೊಂದು ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ಆಮೇಲೆ ಅವರ ಬೆಂಬಲಿಗರಿಗೆಲ್ಲ ಮೊನ್ನೆ ಎಲ್ಲ ತುಮಕೂರಿನಾದ್ಯಂತ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಒತ್ತಾಯವನ್ನು ಕೂಡ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂತವ್ರಿಗೆ ಮಂತ್ರಿಗಳು ತೆಗೆದಿರೋದ್ರಿಂದ ಮುಂದೆ ಮಾಡುವಂತ ರೀಶಫಲ್ ಅಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಸರ್, ಈಗ ಇನ್ನೊಂದು ಪರಮೇಶ್ವರ್ ಅವರಿಗೆ ಒಂದು ಸಲಹೆ ಕೊಟ್ಟಿದ್ರು, ಕ್ಷೇತ್ರವನ್ನ ಬದಲಾಯಿಸಿ ಎಸ್ಸಿ ಕ್ಷೇತ್ರವನ್ನ ಬಿಡಿ ಅಂತಂದೇಳಿ. ನಾನು ಮಧುಗಿರಿಗೂ ಬರಬಹುದು, ಅವಕಾಶ ಇದೆ ಅಂತ ಪರಮೇಶ್ವರ್ ಅವರು ಬಹಳ ಹಿರಿಯ ಶಾಸಕರು. ಮಧುಗಿರಿಯಲ್ಲಿ ರಿಸರ್ವೇಶನ್ ಇದ್ದಂತ ಸಂದರ್ಭದಲ್ಲಿ ಅವರು ಅಲ್ಲೂ 3 ಬಾರಿ ಶಾಸಕರಾಗಿದ್ದಾರೆ, ಕೊಟ್ಟಿಗೆರೆಯಲ್ಲಿದ್ದಾರೆ. ಮಧುಗಿರಿಯಲ್ಲಿ ಬಂದು ನಿಂತ್ಕೊಳ್ಳುವಂತದ್ದೇ ನಾವನ್ ಬೇಡ ಅಂತಿಲ್ಲ. ಅವ್ರು ಮಧುಗಿರಿಯಲ್ಲಿ ನಿಂತ್ಕೊಳ್ಳೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಜನರಲ್ ಅಲ್ಲಿ ನಿಂತು ಇನ್ನೊಬ್ರು ಯಾರಾದ್ರು ಎಸ್ಸಿ ಆ ತಾಲೂಕಲ್ಲಿ ನಿಂತು ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ, ಆ ಒಂದು ದೃಷ್ಟಿ ಇಟ್ಕೊಂಡು ರಾಜಣ್ಣವರು ಹೇಳಿದ್ರು. ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ವಾಲ್ಮೀಕಿ ಸಮುದಾಯದ ನಾಯಕರ ಅಸಮಾಧಾನ ಇದೆ. ಅದನ್ನ ಸರಿಪಡಿಸಲಿಕ್ಕೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟ ಅಂತ ಆ ವಿಚಾರವನ್ನ ಈಗ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ನಮ್ಮ ಎಸ್ಟಿ ನಾಯಕರು ಯಾರೆಲ್ಲ ಶಾಸಕರು ಇದ್ರೆ ಅದಕ್ಕೆ ಗಮನಕ್ಕೆ ತಂದಿದ್ದಾರೆ. ಸೊ ಅದಕ್ಕೆ ಏನು ಮುಂದಿನ ದಿನದಲ್ಲಿ ಆಗ್ಬೇಕು ಅದು ಖಂಡಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.